ನಿನ್ನೆ ಮೊನ್ನೆ ಸನ್ಮಾನ್ಯ ಮಾಲೂರು ತಾಲೂಕಿನ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ನೋಡಿದೆ ನಾನು. ವಿಶೇಷವಾಗಿ ಅವರ ಉದ್ದೇಶ ಇದ್ದಿದ್ದೇ ಬೇರೆ, ಅದನ್ನು ನನ್ನೂ ಕೂಡ ತಂದುಬಿಟ್ಟಿದ್ದಾರೆ. ಅದರಿಂದ ನಾನು ಈಗ ಮಾತಾಡಬೇಕಾಗಿದೆ, ಅದಕ್ಕೆ ನಾನು ಹೇಳಲೇಬೇಕಾಗಿದೆ. ಅದರಿಂದ ನಾನು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಅಗಲಕೋಟೆ ಜಮೀನು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅವರು. ಅಗಲಕೋಟೆ ಜಮೀನು ಸುಮಾರು ಎಕರೆಗಳು ಜಾಗವನ್ನು ಅಕ್ರಮವಾಗಿ ಯಾರೋ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಗಲಕೋಟೆ ಜಮೀನು ಅಂದರೆ ಅದಕ್ಕೊಂದು ಇತಿಹಾಸ ಇದೆ. ಅಗಲಕೋಟೆ ಜಮೀನು ಅಂದರೆ ಮೊದಲು ಅಗಲಕೋಟೆ ಸೀನಪ್ಪನವರು ಅಂತಿದ್ದರು. ನಾವು ಹುಡುಗರಾಗ ನಾವು ತುಂಬ ಹತ್ತಿರವಾಗಿ ನೋಡಿದಂಥವ್ರು. ಆ ಊರಿಗೆ ನಮ್ಮ ಅಕ್ಕನ ಕೂಡ ಕೊಟ್ಟಿದ್ದೀವಿ ಪಕ್ಕದಲ್ಲೇ. ಸುಮಾರು 45 ವರ್ಷದಿಂದ ನಾನು ನೋಡ್ತೀನಿ. ಅದೊಂದು ಜೋಡಿ ಅಗಲಕೋಟೆ ಸೀನಪ್ಪನವ್ರದ್ದು. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಆ ಜಮೀನು ಅಗಲಕೋಟೆ ಸೀನಪ್ಪನವ್ರು ಯಾರೋ ಬೇರೆಯವ್ರಿಗೆ ಮಾರಿ ಹಾಕಿದ್ರು. ಅವರು ಈಗ ಬೇರೆಯವ್ರು ಇನ್ನೊಬ್ರಿಗೆ ಮಾರಿದ್ದಾರೆ. ಈಗ ಅದು ತಗೊಂಡಿರೋದು ಯಾರು ಅಂದರೆ ನಮ್ಮ ಉಡಿ ವಿಜಯ್ ಕುಮಾರ್ ಅವರು ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಾರೆ. ಅದು ತಗೊಂಡಾದ್ಮೇಲೆ ಮಂಜುನಾಥ್ ಗೌಡರು ಪ್ರೆಸ್ ಮೀಟನ್ನು ಮಾಡೋಂಥದ್ದು ಅಕ್ರಮವಾಗಿದೆ ಅನ್ನೋದನ್ನ ಮಾತಾಡೋಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. NDA ಮೈತ್ರಿ ಪಕ್ಷದವ್ರು ಈಗ ಅವರು ಪಾಪ ಯಾಕೋ ಏನೋ ಮೈತ್ರಿ ಪಕ್ಷದಲ್ಲೇ ಅವರವ್ರಿಗೆ ಪಾಪ ಭಯ ಬಂದ್ಬಿಟ್ಟಿದಂಗೆ ಅದೇ. ಉಡಿ ವಿಜಯ್ ಕುಮಾರ್ ಅವರು JDS ಅನ್ನೋಷ್ಟರಲ್ಲಿ ಮೈತ್ರಿ ಪಾರ್ಟಿ ಪಕ್ಷ, ಇವರು BJP, ಇವರ ಡಿಫ್ರೆನ್ಸು ಈಗ ಈ ರೀತಿ ಹೊರಟಿದ್ದಾರೆ ಅಗಲಕೋಟೆ ಜಮೀನು ತೋರಿಸ್ಕೊಂಡು. ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ. ಈಗಾಗಲೇ ಅಲ್ಲಿ ಅಗಲಕೋಟೆ ಜಮೀನಲ್ಲಿ 50 ಎಕರೆ ಜಾಗ ಸರ್ಕಾರಿ ಶಾಲೆಗೆ ಸೇರಿದೆ ಅನ್ನೋದ್ರ ಬಗ್ಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಮತ್ತು BO ಅವ್ರನ್ನ ಸಭೆ ಮಾಡಿ ಯಾವುದೇ ಮುಲಾಜಿಲ್ಲದೆ ಆ ಜಾಗದಲ್ಲಿ ಸರ್ಕಾರಿ ಶಾಲೆಗಂತ 50 ಎಕರೆ ಜಾಗ ಇದ್ದರೆ ಅದನ್ನು ವಾಪಸ್ ತಗೊಬೇಕಾಗ್ತದೆ. 50 ಎಕರೆ ಜಾಗ ಇದ್ದರೆ ನಾವು ಏನಾದರೂ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಮಾಡಬೇಕಾಗ್ತದೆ ಅಂತೇಳಿ ನಾನು ತಹಸೀಲ್ದಾರ್ BOಗೆ ಹೇಳಿ ಅದನ್ನು ಈಗಾಗಲೇ ಲೆಟ್ರ್ ಕೂಡ ಬರೆಸಿದ್ದೀವಿ ನಾವು. 10/2/26 ಎಷ್ಟು ತಿಂಗಳಾಯಿತು? 2ನೇ ತಿಂಗಳು. ಎಷ್ಟನೇ ತಿಂಗಳಪ್ಪ ಇದು? 10/2/26ರಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ತಹಸೀಲ್ದಾರರು ಮತ್ತು BO ಕೂಡ ಲೆಟರ್ ಬರೆಸಿದ್ದೀನಿ. ಈ ಜಾಗ ಆ ಥರ ಏನಾದರೂ ಇದ್ದರೆ ಈ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ನೀವು ಅಂತೇಳಿ ಬರೆಸಿದ್ದೀನಿ. ನನ್ನ ಪರ ಇದ್ದೀನಿ. ನಾನು ಏನು ಪರ? ಸರ್ಕಾರದ ಆಸ್ತಿನ ಸರ್ಕಾರಕ್ಕೆ ಉಳಿಸ್ಕೊಳೋದು ಪರ ಇದ್ದೀನಿ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇದರದ್ದು ಅಗಲಕೋಟೆ ಜಮೀನ್ದು ಒಂದು ಮೆಸೇಜ್, ನಾನು ಏನು ಈ ಅಕ್ರಮ ಆಸ್ತಿ ಮಾಡಿಕೊಂಡಿರೋರು ಪರವಾಗಿದ್ದೀನಿ ಅಂತ ಇಲ್ಲ. ಮಾಜಿ ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ, ಸೈಲೆಂಟಾಗಿ ಹಾಕಿದ್ದಾರೆ ಅಂತ ಗೊತ್ತು, ಸೈಲೆಂಟ್ ಆಗಿದ್ದಾರೆ ಅಂತ. ಇವರಿಗೆಲ್ಲ ಅದೆಲ್ಲ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಸೈಲೆಂಟ್ ಆಗಿಲ್ಲ. ನಾನು ಈಗಾಗಲೇ ಲೆಟ್ರ್ ಬರೆಸಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ಜನರನ್ನು ಮಾತುಗಳಲ್ಲಿ ಯಾಮಾರಿಸ್ಬೋದು ಅಂದರೆ ಅದೆಲ್ಲ ಮಾಲೂರು ತಾಲೂಕಲ್ಲಿ ಕೇಳಲ್ಲ. ಗೌರವಯುತವಾಗಿ ವಾಸ್ತವಾಂಶವಾಗಿ ಏನಾನಿದ್ರೆ ಮಾತಾಡಿದಾಗ ನಮ್ಮ ತಾಲೂಕಿನ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ.
ಅದನ್ನ ಅಕ್ಸೆಪ್ಟ್ ಮಾಡಿ ತೋರಿಸಿದ್ದಾರೆ. ಅದರಿಂದ ನಾನು ಯಾರೇ ಅಕ್ರಮ ಇದ್ದರೂ ಕೂಡ ಅದ್ರ ಪರ ಇಲ್ಲ ಅನ್ನೋದನ್ನ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ ನಿಮ್ಮ ಮುಖಾಂತರ ಅವ್ರಿಗೂ ಮತ್ತು ನನ್ನ ತಾಲೂಕಿನ ಜನತೆಗೂ ಕೂಡ. ಅದರ ಬಿಟ್ಟರೆ ಬೇರೆ ವಿಷಯಕ್ಕೆ ಬಂದುಬಿಡ್ತೀನಿ ನಾನು. ಈಗ ನಾನು ನಮ್ಮ ಡೈರಿ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೋಲಾರ ಡೈರಿಯಲ್ಲಿ 300 ಕೋಟಿ ಹಗರಣ ಆಗಿದೆ. ಈಗಾಗಲೇ ಲೋಕಾಯುಕ್ತ ಕೂಡ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ನೋಡಿ, ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿ ಮಾತಾಡಬೇಕಾಗ್ತದೆ, ಮಾಹಿತಿ ಕರೆಕ್ಟಾಗಿ ಕೊಡಬೇಕಾಗ್ತದೆ. ಅದನ್ನು ಬಿಟ್ಟು ಮನಸ್ಸು ಬಂದಂಗೆಲ್ಲ ಮಾತಾಡೋಂಥದ್ದು ಇದು ಒಳ್ಳೆ ಮೆಸೇಜು ಅಲ್ಲ. ಆ ಲೀಡರ್ಶಿಪ್ಗೂ ಕ್ವಾಲಿಟಿ ಇರಲ್ಲ. ನನ್ನ ಅನುಭವ ಇದು. ಆಮೇಲೆ ಮಾಲೂರು ತಾಲೂಕಿನ ಜನತೆ ಕೂಡ ಅಷ್ಟೇ, ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇಂಥವನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಇವರು ಏನಾಗಿದೆ, ಮೊದಲಿಂದ ಇದೇ ರೂಢಿ ಆಗಿಬಿಡದೆ. ಮೊದಲು ನಾನು ಅವ್ರ ಜೊತೆಲಿದ್ದಾಗ ತುಂಬ ಒಳ್ಳೆಯವನು, ಹೊಸಕೋಟೆಯಿಂದ ಕರ್ಕೊಂಬಂದು ಒಂದು ಟೈಮ್ MLA ಕೂಡ ಮಾಡೋಂಥ ಸಂದರ್ಭದಲ್ಲಿ ತುಂಬ ಒಳ್ಳೆಯವನು ನಾನು. ಅದು ಅವ್ರು ಬಿಟ್ಟಾದ ಮೇಲೆ ಮತ್ತು ನಾನು ಬೇಕಾದಷ್ಟು ನಾನು ತೊಂದರೆ ಕೊಟ್ಟಿದ್ದು ಅವತ್ತಿಂದ ಇದೇ ಸೇಮ್ ಇವತ್ತೇನು ಪ್ರಾರಂಭ ಮಾಡಿದಾರಲ್ಲ ಈಗ, ಅದನ್ನೇ ಅವತ್ತು ನಾನು 16-17ರಲ್ಲಿ ಕೂಡ ತುಂಬ MLA ಪವರನ್ನು ಬಳಸ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಕೇಸ್ಗಳು ಹಾಕ್ಸೋಂಥದ್ದು, ಅಕ್ರಮ ಗಣಿಗಾರಿಕೆ ಅಂತ ಮಾಡಿಸೋಂಥದ್ದು, ಅಕ್ರಮ ಆಸ್ತಿಗಳು ಮಾಡ್ಕೊಂಬಿಟ್ಟವ್ರೆ ಅಂತ ಮಾಡೋಂಥದ್ದು, ಇದೆಲ್ಲ ಮಾಡಿಕೊಂಡು ಇದನ್ನೆಲ್ಲ ನೋಡಿಕೊಂಡೇ ನಾನು ಇವ್ರ ಮೇಲೆ 2 ಸಾರಿ MLA ಆಗಿರೋದು. ನನ್ನ ತಾಲೂಕಿನ ಜನ, ಮಾಲೂರು ತಾಲೂಕಿನ ಜನ ತುಂಬ ರೆಸ್ಪೆಕ್ಟಿಗೆ ಗೌರವ ಕೊಡೋಂಥ ಮಾಲೂರು ತಾಲೂಕಿನ ಜನ.